ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಮೋಸ್ಟ್ ರಿಪೀಟೆಡ್ ಸ್ಕೋರ್ ಇನ್ ದ ಗಿವನ್ ಡಾಟಾ ಸೆಟ್ ಈಸ್. ಮೋಸ್ಟ್ ರಿಪೀಟೆಡ್ ನಂಬರ್ ಏನಂತ ಕರಿತೀವಿ? ಮೋಡ್ ಅಂತ ಕರಿತೀವಿ. ಆಪ್ಷನ್ ಬಿ ರೈಟ್ ಆನ್ಸರ್. Second question, the formula to find the midpoint of a class interval is. So midpoint of class interval ಅಂದ್ರೆ nothing but xi. xi formula ಏನು? Lower limit plus upper limit divided by 2. So ನಿಮಗೆ ಆಪ್ಷನ್ ಏನು? ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಬೈ 2 ಅಂದ್ರೆ ಒಂದೇ, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಬೈ 2 ಅಂದ್ರೆ ಒಂದೇ. ಓಕೆ. Third question, the lower limit of the model class in the given frequency distribution. Okay. ಸೊ ಈ ಟೇಬಲ್ ಅಲ್ಲಿ ನಾವೇನು ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕು. ಓಕೆ. ಸೊ ಮಾಡೆಲ್ ಕ್ಲಾಸ್ ಅಂದ್ರೆ ಏನು? ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ 12 ಇದೆ. ಓಕೆ. ಅದ್ರ ಕರೆಸ್ಪಾಂಡಿಂಗ್ ಇರೋದು ಮಾಡೆಲ್ ಕ್ಲಾಸ್. ಓಕೆ. ಸೊ ಅದರಲ್ಲಿ ಏನ್ ಕಂಡಿಡ್ಬೇಕು? ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸ್ ನನಗೆ 30 to 40 ಅಂತ ಗೊತ್ತಾಯ್ತು. ಅದರಲ್ಲಿ ಇದು ಲೋವರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್. ಸೊ ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್ ಬಂದ್ಬಿಟ್ಟು 30. ಆಪ್ಷನ್ ಸಿ ರೈಟ್ ಆನ್ಸರ್. 14th question, the mean of a data is 7.5. ಸೊ ಮೀನ್ ಬಂದ್ಬಿಟ್ಟು ಮೀನ್ ಕೊಟ್ಟಿದ್ದಾರೆ ಎಷ್ಟು? 7.5 ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಕೊಟ್ಟಿದ್ದಾರೆ ಎಷ್ಟು? 120 ಪ್ಲಸ್ 3k ಅಂತ ಕೊಟ್ಟಿದ್ದಾರೆ. ಆಮೇಲೆ ಸಿಗ್ಮಾ ಎಫ್ ಐ ಬಂದ್ಬಿಟ್ಟು 30 ಅಂತ ಕೊಟ್ಟಿದ್ದಾರೆ. ಸೊ ಮೀನ್ ಫಾರ್ಮುಲಾ ಏನು? ಮೀನ್ ಫಾರ್ಮುಲಾ ಬಂದ್ಬಿಟ್ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸೊ ಮೀನ್ ಬಂದ್ಬಿಟ್ಟು 7.5. ಸಿಗ್ಮಾ ಎಫ್ ಐ ಎಕ್ಸ್ ಐ ಏನು? 120 ಪ್ಲಸ್ 3k. ಸಿಗ್ಮಾ ಎಫ್ ಐ ಬಂದ್ಬಿಟ್ಟು 30. ಸೊ ಇದು ಮೇಲೆ ಹೋದ್ರೆ ಏನಾಗುತ್ತೆ? 7.5 ಇಂಟು 30 ಆಗುತ್ತೆ ಇಸ್ ಈಕ್ವಲ್ ಟು 120 ಪ್ಲಸ್ 3k. ಸೊ ಮಲ್ಟಿಪ್ಲೈ ಮಾಡಿದ್ರೆ 3 5 ಜಾ 15, 3 7 ಜಾ 21, 225 ಆಗುತ್ತೆ. ಓಕೆ. ಸೊ 225 ಇದೊಂದು 0 ಆಡ್ ಮಾಡ್ತೀನಿ. ಒಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಅಂದ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ. 120 ಪ್ಲಸ್ 3k. ಸೊ ಈಗ ನನಗೆ ಏನ್ ಗೊತ್ತಾಯ್ತು? 225. ಓಕೆ. ಸೊ ಪ್ಲಸ್ 120 ಈ ಕಡೆ ಬಂದ್ರೆ ಮೈನಸ್ 120 ಇಸ್ ಈಕ್ವಲ್ ಟು 3k. ಸೊ ಈಗ 225 ಅಲ್ಲಿ 120 ಹೋದ್ರೆ ಎಷ್ಟಾಗುತ್ತೆ ನೋಡ್ರಿ? ಇದು 5 12 2 ಹೋದ್ರೆ 0, 12 ಅಂದ್ರೆ 105 ಆಗುತ್ತೆ ಇಸ್ ಈಕ್ವಲ್ ಟು 3k. 105 ಇಂಟು 3 ಕಡೆ ಬಂದ್ರೆ ಡಿವೈಡ್ ಬೈ 3. ಸೊ ಕ್ಯಾನ್ಸಲ್ ಮಾಡಿದ್ರೆ 3 3 ಜಾ 9, 1 ಉಳಿತು. 3 5 ಜಾ 15. ಕೆ ಬಂದ್ಬಿಟ್ಟು 35. ಸೊ ಆಪ್ಷನ್ ಎ ರೈಟ್ ಆನ್ಸರ್. Fifth question, cumulative frequency is calculated to find median. So option B right answer. Sixth question, ಏನು ಕೊಟ್ಟಿದ್ದಾರೆ? The empirical relation between three measure of central tendency is. So ನಿಮಗೆ ಇದರಲ್ಲಿ ಯಾವ್ದು ಕರೆಕ್ಟ್? ಆಪ್ಷನ್ ಎ ರೈಟ್ ಆನ್ಸರ್. ಅದು ಎಂಪಿರಿಕಲ್ ಫಾರ್ಮುಲಾ. Seventh question, in the formula to find the median is equal to L plus, ಇದು ಆಕ್ಚುಲಿ ಡಿವೈಡ್ ಬೈ ಇರಬೇಕು, n by 2 minus CA by F into H. H refers to ಏನು? ಕ್ಲಾಸ್ ಸೈಜು. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. 8th question, the mean and mode of the given set of data are 7.5 and 6. The median of the data is. ಸೊ ನಮಗೆ ಫಾರ್ಮುಲಾ ಏನು ಗೊತ್ತು? 3 median is equal to, ಓಕೆ, ನಿಮಗೆ ಫಾರ್ಮುಲಾ ಏನು? ಇದು ಎಂಪರಿಕಲ್ ಫಾರ್ಮುಲಾ ನೀವು ನೋಡಿದ್ರೆ. ಓಕೆ. ಸೊ ಅದೇನಿರುತ್ತೆ ಅಂದ್ರೆ 3 median, ಒಂದ್ ನಿಮಿಷ, ಎಂಪರಿಕಲ್ ಫಾರ್ಮುಲಾ ಬಂದ್ಬಿಟ್ಟು 3 median is equal to 2 mean ಪ್ಲಸ್ ಮೋಡ್. ಓಕೆ. ಇದು ಎಂಪರಿಕಲ್ ಫಾರ್ಮುಲಾ. ಸೊ ಈಗ ಮೀನ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ? ಮೀನ್ 7.5 ಕೊಟ್ಟಿದ್ದಾನೆ. ಓಕೆ. ಆಮೇಲೆ ಮೋಡ್ ಬಂದ್ಬಿಟ್ಟು 6 ಅಂತ ಕೊಟ್ಟಿದ್ದಾನೆ. ಓಕೆ. ಸೊ ಇದೇನಾಯ್ತು? 15 ಪ್ಲಸ್ 6 ಆಯ್ತು, 21 ಆಯ್ತು. ಸೊ ಇಂಟು 3 ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡ್ ಬೈ 3 ಆಗುತ್ತೆ. 3 1 ಜಾ 3 7 ಜಾ. ಸೊ ಮೀಡಿಯನ್ ಏನಾಗುತ್ತೆ? 7 ಆಗುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. 9th question, the median of the heights of girls in a school is 149.03 centimeter. The interpretation of this statement is. ಮೀಡಿಯನ್ ಅಂದ್ರೆ ಮಿಡಲ್ ನಂಬರು. ಸೊ 50% 50% ಇರಬೇಕು.
ಆಪ್ಷನ್ ಬಿ ರೈಟ್ ಆನ್ಸರ್. 10th question. The formula to find the mean by step deviation method. Step deviation method formula ಏನು? A plus sigma fi ui divided by sigma fi into h. ಸೊ ನೀವು ನೋಡಿದ್ರೆ ಇಲ್ಲಿ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ.